ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವತ್ತು ಬೆಳಗಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ, ಕೆಲಸ ಎಲ್ಲ ಬೇಗ ಮುಗೀತು. ಅಥರ್ವಂಗೂ ರಜಾ ಇದೆಯಲ್ಲ, ಇನ್ನು ಸಮ್ಮರ್ ವೆಕೇಷನ್ ಇತ್ತು. ಸೊ ಹಾಗಾಗಿ ಅವನ್ನ ಇವತ್ತು ವಂಡರ್ಲಾ ಕರ್ಕೊಂಡು ಹೋಗ್ತಾಯಿದ್ದೀವಿ. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆನೇ, ಅಂದರೆ ಅಡ್ವಾನ್ಸ್ ಬುಕ್ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಪ್ಲ್ಯಾನ್ ಮಾಡಿಕೊಂಡೆ ನಾವು ಇವತ್ತು ಹೊರಟಿದ್ದೀವಿ. ಈಗಲೇ ಸಖತ್ತು ಬಿಸಿಲಿದೆ, ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೇಗೆ ಅಂತ. ಆದರೆ ಅವನಿಗೆ ಗೊತ್ತಿಲ್ಲ ನಾವು ವಂಡರ್ಲಾಗೆ ಹೋಗ್ತಾಯಿದ್ದೀವಿ ಅಂತ, ಸುಮ್ಮನೆ ಮಾಲ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಒಂದು ರಿಯಾಕ್ಷನ್ ನೋಡಬೇಕು. ತುಂಬ ದಿವಸದಿಂದ ಪಾಪ ಕೇಳ್ತಾ ಇದ್ದ ಹೋಗೋಣ ಅಂತ. ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ನಾನು ಅದರದ್ದು ಟಿಕೆಟ್ ಪ್ರೈಸು ಆಫ್ಟರ್ ಡಿಸ್ಕೌಂಟ್ ಎಲ್ಲ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಲ್ಲಿ ಯಾವ್ಯಾವ ಥರ ಡ್ರೈ ರೈಡ್ಸ್ ಆಗಲಿ ವಾಟರ್ ರೈಡ್ಸ್ ಆಗಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ. ಸೊ ನಾವಿಲ್ಲಿ ಬಂದಾಗ 11 ಗಂಟೆ ಆಗಿತ್ತು. ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ರಿಂದ ಲಾಂಗ್ ಕ್ಯೂನ ಅವಾಯ್ಡ್ ಮಾಡ್ಬೋದಿತ್ತು. ಸೊ ಆ ಥರ ಒಂದು ಎಕ್ಸೈಟ್ಮೆಂಟು. ಆ್ಯಕ್ಚುಲಿ ನಾವು 2 ವೀಲರಲ್ಲಿ ಬಂದಿದ್ದು. ಸಖತ್ ಬಿಸಿಲಾಯ್ತಪ್ಪ. ಅಂದರೆ ನಮ್ಮ ಮನೆಯಿಂದ 20 ಕಿಲೋಮೀಟರ್ಸ್ ಇದೆ ವಂಡರ್ಲಾ ಇದು ಪಾಯಿಂಟು. ಸೊ 2 ವೀಲರಲ್ಲೇ ಹೋಗೋಣ ಅನ್ನೋದಕ್ಕೆ 2 ವೀಲರಲ್ಲಿ ಬಂದ್ವಿ. ಸೊ ಅಷ್ಟು ಕ್ರೌಡ್ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ. ಅಂದರೆ ನಾವು 11ಕ್ಕೆ ಹೋಗಿದ್ದರಿಂದ ಇನ್ನೂ ಆಗ ಬರ್ತಾಯಿದ್ರು. ಸೊ ನಾವಿಲ್ಲಿ 2 ವೀಲರ್ಗೆ ಇಲ್ಲಿ ಸಪ್ರೇಟ್ ಪಾರ್ಕಿಂಗ್ ಇದೆ. ಹೆಲ್ಮೆಟ್ ಕೂಡ ಇಲ್ಲೇ ಗಾಡೀಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಹೊರಟ್ವಿ. ಸುಮ್ಮನೆ ಅದನ್ನು ಹೊತ್ಕೊಂಡು ಹೋಗಬೇಕಲ್ಲ ಅಂದ್ಬಿಟ್ಟು. ಸೊ ಇದು ಎಂಟ್ರೆನ್ಸು. ಅಷ್ಟು ಕ್ರೌಡ್ ಇರಲಿಲ್ಲ ನಾ ಹೇಳ್ದಂಗೆ. ಆ ಥರ ಒಂದು ಯಾವಾಗಲೂ ಈ ಥರ ಹೆಗಲ ಮೇಲೆ ಹೊತ್ಕೊಂಡು ಹೋಗಲೇಬೇಕು ಅವರಪ್ಪ. ಅವನಂತೂ ನಡೆಯೋದೇ ಇಲ್ಲ. ಅವನಿಗೂ ಒಂಥರ ಖುಷಿ, ಅವ್ರ ಅಪ್ಪಂಗೂ ಒಂಥರ ಖುಷಿ ಆ ಥರ ಎತ್ಕೊಳ್ಳೋಕ್ಕೆ. ಸೊ ನಮ್ಮದು ಆನ್ಲೈನ್ ಆಗಿತ್ತಲ್ಲ ಬುಕ್ಕಿಂಗು, ಹಾಗಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಇಷ್ಟ ಇರಲಿಲ್ಲ. ಜಸ್ಟ್ ನಿಮ್ಗೊಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ, ಮತ್ತು SMS ಟೆಕ್ಸ್ಟ್ ಮೆಸೇಜಸ್ ಕೂಡ ಬರುತ್ತೆ. ಸೊ ಅದನ್ನು ಅವರಿಗೆ ಜಸ್ಟ್ ತೋರಿಸಿದ್ರೆ ನಮಗೆ ಅಲೋ ಮಾಡ್ತಾರೆ. ಅಲ್ಲೇ ನಿಮ್ಗೆ ಎಂಟ್ರೆನ್ಸಲ್ಲಿ ಒಂದು ಲಾಕರ್ದು ರೂಮೇ ಸಿಗುತ್ತೆ ಫಸ್ಟ್ ಸ್ಟಾರ್ಟಿಂಗೇ. ಅದು ಹೋಗಿದ ತಕ್ಷಣ ಈ ಥರ ಬುಕ್ಲೆಟ್ ಕೂಡ ಕೊಡ್ತಾರೆ. ಏನೇನು ರೈಡ್ಸ್ ಇದೆ, ಎಲ್ಲೆಲ್ಲಿ ಏನೇನಿದೆ, ಎಲ್ಲಿ ಫುಡ್ ಕೋರ್ಟ್ ಇದೆ, ಡ್ರೈ ರೈಡ್ಸಲ್ಲಿದೆ, ವಾಟರ್ ರೈಡ್ಸು ಮತ್ತು ವಾಶ್ರೂಮ್ಸ್ ಎಲ್ಲ ಎಲ್ಲಿದೆ ಅಂತ. ಇದು ತುಂಬ ಹೆಲ್ಪ್ ಆಯಿತು ನಮಗೆ ಇದ್ದಿದ್ದರಿಂದ. ಸೊ ನಾವು ಸೀದಾ ಲಾಕರ್ಗೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಷ್ಟೇ, ಇನ್ನೇನು ಕ್ರೌಡ್ ಇರಲಿಲ್ಲ. ಆ ಥರ ಅಮ್ಮ ಅಲ್ಲಿ ನೋಡು, ಅಮ್ಮ ಇಲ್ಲಿ ನೋಡು ಅಂತಿದ್ದ. ಸೊ ಬೆಟರ್ ನೀವು ಸ್ವಿಮ್ವೇರ್ನೂ ತೊಗೊಂಡು ಹೋಗೋದು ಬೆಸ್ಟು. ಸುಮ್ಮನೆ ಅಲ್ಲಿ ತೊಗೊಳ್ಳೋದು ತಪ್ಪತ್ತೆ. ನೈಲಾನ್ ಕ್ಲೋತ್ಸೇ ಅಲ್ಲಿ ಅಲೋ ಮಾಡೋದಲ್ವ ನೀರಿಗೆ. ಸೊ ಇಲ್ಲಿ ಲಾಕರ್ ತೊಗೊಂಡ್ವಿ. ಆ್ಯಕ್ಚುಲಿ 450 ರೂಪೀಸು ಲಾಕರು. 50 ರೂಪೀಸು ಡೆಪಾಸಿಟ್ ಅಂತ ತೊಗೊತಾರೆ, ಅದು ರೀಫಂಡಬಲ್ಲು. ಇನ್ನು 350 ಚಾರ್ಜ್ ಮಾಡ್ತಾರೆ. ನೋಡಿ ಅಲ್ಲೇ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ಲಾಕರ್ ಚಾರ್ಜಸ್ ಎಷ್ಟು ಅಂತ. ಅಲ್ಲೂ ಸುಮ್ಮನಿರಲ್ಲ ತರುವ ನಾವು ಬೀಳ್ತಿ ಹಾಕೊಂಡ್ರು ಕೇಳಲ್ಲ. ಸೊ ನಾವು ಲಾಕರ್ ತೊಗೊಂಡ್ರು ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ವಿ ಫಸ್ಟೇ. ಸುಮ್ಮನೆ ಮತ್ತೆ ಆಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದೇನು ಅಂತಂದ್ಬಿಟ್ಟು ಒಟ್ಟಿಗೆ ಸ್ವಿಮ್ ವೇರ್ ಅದೇ ವಾಟರ್ಗೆ ಅಲೋ ಮಾಡ್ತಾರಲ್ಲ ಡ್ರೆಸ್ಸಸ್ಸು ನೈಲಾನ್ದು, ಅದನ್ನೇ ಹಾಕ್ಕೊಂಡು 3 ಜನನೂ ಹೊರಟ್ವಿ. ಇದು ಬಂದು ಫಸ್ಟ್ ಡ್ರೈ ಗೇಮು. ಆ ಥರ ಆಡಿದ್ದು. ಆ ಪಕ್ಕದಲ್ಲಿರೋ ಮಗು ಎಷ್ಟು ಕಿರ್ಚ್ತಾ ಇದೆ ಅಂದರೆ ಆ ಥರ ಸುಮ್ಮನೆ ಕೂತಿದ್ದಾನೆ. ಆ್ಯಕ್ಚುಲಾಗಿ ಡ್ರೈ ರೈಡ್ಸು 11ಗೆ ಶುರು, ವಾಟರ್ ರೈಡ್ಸ್ ಮಾತ್ರ ನಿಮಗೆ 12:30 ಹಾಗೆ ಶುರು ಆಗುತ್ತೆ. ಸೊ ಫಸ್ಟ್ ಏನೇನು ಡ್ರೈ ಗೇಮ್ಸ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವಾಟರ್ ಗೇಮ್ಸ್ಗೆ ಹೋಗೋದು ಒಳ್ಳೆಯದು. ಅಕಸ್ಮಾತ್ ಏನಾನ ನಿಮ್ಮದು ವಾಟರ್ ಗೇಮ್ಸ್ ಆಡ್ಕೊಂಬಂದು ಡ್ರೈ ರೈಡ್ಸಲ್ಲಿ ಕೂರಿಸ್ತೀನಿ ಅಂದರೆ ಅಲೋ ಮಾಡಲ್ಲ, ಯಾಕಂದರೆ ವೆಟ್ ಇರುತ್ತೆ, ಅದು ಕರೆಂಟ್ದಲ್ವಾ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಂದ್ಬಿಟ್ಟು. ಇದು ನೆಕ್ಸ್ಟ್ ಬಂದು ಸ್ಪೇಸ್ ಸ್ಟೇಷನ್ ಅಂತ. ತುಂಬ ಚೆನ್ನಾಗಿದೆ, ಹೊಸದಾಗಿ ಮಾಡಿರೋದು ಇದು ವಂಡರ್ಲಲ್ಲಿ. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. 3D ಎಫೆಕ್ಟು ಫಸ್ಟ್ ಟೈಮು ಈ ಥರ ಬ್ಯಾಂಗ್ಳೂರಲ್ಲಿ ಮಾಡಿರೋದು. ಸೊ ಇಲ್ಲಿ ಸಖತ್ತು ಕ್ರೌಡಪ್ಪ. ಏನು ಬೇಜಾರು ಅಂದರೆ ಎಲ್ಲೇ ಹೋದರೂ ಯಾವುದೇ ಗೇಮ್ಸ್ಗೆ ಹೋದರೂ ವೆಯ್ಟ್ ಮಾಡಲೇಬೇಕಿತ್ತು. ನಾವು ಜಾಸ್ತಿ ಡ್ರೈ ರೈಡ್ಸ್ ಆಡಲಿಲ್ಲ, ತರುವಂಗೋಸ್ಕರ ಹೋಗಿದ್ದರಿಂದ ನಾನು ಮೋಹನ್ ಏನೂ ಆಡಲಿಲ್ಲ. ಇದು ಬಂದು ಅಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟು ಇದು ವಾಟರ್ ಗೇಮ್ಸ್ಗೆ ಬಂದ್ವಿ. ಇದು ಬಂದು ರೈನ್ ಡ್ಯಾನ್ಸು. ಅವನಿಗೆ ಫುಲ್ಲು ಸಖತ್ ಎಕ್ಸೈಟ್ಮೆಂಟಲ್ಲಿ ಕುಣಿತಾ ಇದ್ದಾನೆ. ಖುಷಿಯಾಗ್ಬಿಟ್ಟಿದೆ ಅವನಿಗೆ. ಇಲ್ಲಿ ಕರ್ಕೊಂಬಂದು ಮೊದಲೇ ಅವನಿಗೆ ನೀರು ಅಂದರೆ ಇಷ್ಟ. ಸೊ ಹಾಗಾಗಿ ಇಲ್ಲಿಗೆ ಫಸ್ಟ್ ಕರ್ಕೊಂಬಂದ್ವಿ. ಕೆಲವು ಗೇಮ್ಸ್ಗೆ ಚಿಕ್ಕ ಮಕ್ಕಳು ಅಲೋ ಇಲ್ಲ, ಹೈಟ್ ನೋಡ್ತಾರೆ. ಸೊ ಆ ಹೈಟ್ ಮ್ಯಾಚ್ ಆದರೆ ಮಾತ್ರ ಅಲೋ ಮಾಡೋದು ಮಕ್ಕಳನ್ನ ಡ್ರೈ ಗೇಮ್ಸಲ್ಲಿ. ಮಕ್ಕಳದು ಕೂಡ ಇದೆ ರೈಡ್ಸ್ ಎಲ್ಲ ಚೆನ್ನಾಗಿದೆ. ಆ ಲಿಸ್ಟ್ ಪ್ರಕಾರ ಹೋಯ್ತು ಅಂದರೆ ನೀವು ಕವರ್ ಮಾಡ್ಬೋದು. ಟು ಬಿ ಫ್ರ್ಯಾಂಕ್ ಎಂಟೈರ್ ಡೇ ಸಾಲಲ್ಲ ಆ್ಯಕ್ಚುಲಿ.
ನಿಮ್ಗೆ ಈ ವಂಡರ್ಲ್ಯಾಂಡ್ ಕವರ್ ಮಾಡೋಕ್ಕೆ. ಯಾಕಂದರೆ ಒಂದೊಂದು ರೈಡ್ಸ್ಗೂ ಕೂಡ ವೆಯ್ಟಿಂಗ್ ಟೈಮ್ ತುಂಬ ಇರುತ್ತೆ. ಮತ್ತು ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಅಂತ ಬೇರೆ ಅವರು ಇನ್ನೊಂದು ಕೌಂಟರ್ ಕೂಡ ಇದು ಮಾಡಿರ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ, ಅದರದ್ದು ಅಮೌಂಟ್ ಜಾಸ್ತಿ ಸ್ವಲ್ಪ. ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ನಾವು ಅದನ್ನೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಟೋಟಲಾಗಿ ಬಂದು ನಮ್ಮ 3 ಜನಕ್ಕೆ 5,500 ಆಯಿತು. ಅಂದರೆ ಇನ್ಕ್ಲೂಡಿಂಗ್ ಬಫೆಟ್ಟು. ನಾವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡೋವಾಗ ಲಂಚ್ದು ಕೂಡ ಕೂಪನ್ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ 5,500 ಆಯಿತು. ಇದು ಬಂದು ವೇವ್ ಪೂಲು. ಮತ್ತು ರೈನ್ ಡ್ಯಾನ್ಸ್ಗೂ ಅಷ್ಟೇ ಟೈಮಿಂಗ್ಸು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಹಾಫ್ ಆನ್ ಅವರ್ ಗ್ಯಾಪ್. ಹಾಗೆ ವೇವ್ ಪೂಲ್ ಕೂಡ ಇಲ್ಲಿ 2 ವೇವ್ ಪೂಲ್ ಇದೆ. ಒಂದು ಜೆಂಟ್ಸ್ಗೆ ಅಂತಲೇ, ಮುಂಚೆ ಈ ಥರ ಇರಲಿಲ್ಲಪ್ಪ, ಸೊ ಎಲ್ಲ ಕ್ಲಬ್ ಮಾಡೋರು. ಈಗ ಮಾಡಿರೋದು ಒಂದು ಕಡೆ ಜೆಂಟ್ಸ್ಗೆ ಅಂತ, ಇನ್ನೊಂದು ಕಡೆ ಲೇಡೀಸ್ ಮತ್ತು ಕಿಡ್ಸ್ಗೆ ಅಂತ. ಚೆನ್ನಾಗಿತ್ತು, ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಮಗು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಕೂಡ. ತಾಯಂದ್ರೂ ಅಷ್ಟೇ ಮಕ್ಕಳನ್ನ ಕರ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಿದ್ರು. ಇವನು ಹೋಗೋಣ ನಡಿಯಮ್ಮ ಹೋಗೋಣ ಅಂತ, ನಾವು ಲಂಚ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಇದೊಂದು ಒನ್ ಆಫ್ ಮೈ ಫೇವ್ರೇಟ್ ರೈಡ್ ಅಂದರೆ ಇದು ವಂಡರ್ ಸ್ಪ್ಲ್ಯಾಶು. ತುಂಬ ಚೆನ್ನಾಗಿರುತ್ತೆ. ಬಟ್ ಅಥರ್ವಂಗ್ ಅಲೋ ಮಾಡಲಿಲ್ವಲ್ಲ, ಸೊ ಹಾಗಾಗಿ ನಾನು ಮೋಹನ್ ಕೂಡ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ. ಈ ಸಮ್ಮರಿಗೆ ಹೇಳಿ ಮಾಡಿಸಿದ ಪ್ಲೇಸು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ, ವೀಕೆಂಡ್ಸಲ್ಲಿ ಇನ್ನೂ ಜಾಸ್ತಿ. ಸೊ ಎಲ್ಲ ಚೆನ್ನಾಗಿ ಆಟ ಆಡ್ದ. ಅವನಿಗೂ ಹೊಟ್ಟೆ ಹಸಿತು, ನೀರಲ್ಲಿ ಆಟ ಆಡಿದ್ನಲ್ಲ, ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಂಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಯಾಕಂದರೆ ನಾನು ವಾಟರ್ ಗೇಮ್ಸ್ ಎಲ್ಲ ಆಡ್ತಿದ್ದರಿಂದ ಸರಿಯಾಗಿ ನನಗೇನು ಅಷ್ಟು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೆಲವು ವ್ಯೂ ಪಾಯಿಂಟ್ಗೂ ಎಲ್ಲೋ ಹೋದ್ವಿ, ಬಟ್ ಅಲ್ಲಿ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ, ಲಾಕರಲ್ಲಿ ಇಟ್ಬಿಟ್ಟು ಹೊಟ್ಟೋಗಿದ್ವಿ. ಸೊ ಇನ್ನೇನು ಸಂಜೆ ಇದು 5:30 ಆಗಿತ್ತು. 5 ಗಂಟೆಗೆ ವಾಟರ್ ಗೇಮ್ಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಾದರೆ 6:30 ತನಕ ಇರುತ್ತೆ. ಓಕೆ. ಸೊ ಅವನು ಪಾಪ್ಕಾರ್ನ್ ಬೇಕು ಅಂತಂದ. ಸರಿ ಬೇಡ, ಆಚೆ ಎಲ್ಲನ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಾದರೂ ಬಿಡಲಿಲ್ಲ ಅಲ್ವಾ, ಒಂದು ಐಸ್ ಕ್ರೀಮ್ ಇಸ್ಕೊಂಡ ಅವನು. ಒಂದು ಟರ್ಕಿಶ್ ಐಸ್ ಕ್ರೀಮು. ಹೆಂಗಿತ್ತು ಆ ಥರ, ಚೆನ್ನಾಗಿತ್ತ ಅಂತಂದರೆ ಓ ಸೂಪರ್ ಅಂತ ನೋಡಿ, ಅದೂ ಹಿಂದೆಯಿಂದ ಹಿಂಗೆ ರಿಯಾಕ್ಟ್ ಮಾಡ್ತಾಯಿದ್ದಾನೆ. ಸೊ ಓವರಾಲ್ ಡೇ ಔಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇದೆ ನನಗೂ ಬೇಕು ಅಂತ ಹಠ. ಇದು ಒಂದು ಐಸ್ ಕ್ರೀಮ್ ಒಂದು 100 ರೂಪಾಯಿ. ಬೇಡ ಕೊಂಡಂದ್ರು ಕೇಳಲಿಲ್ಲ. ಅವನಿಗೂ ಏನೋ ಒಂದು ಖುಷಿ ಅಲ್ವಾ ಅಂತಂದ್ಬಿಟ್ಟು ಕೊಡಿಸಿದ್ವಿ. ಬಟ್ ಚೆನ್ನಾಗಿತ್ತು. ಸ್ನ್ಯಾಕ್ಸ್ದು ಕೂಡ ಕೂಪನ್ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲೇ. ಬಟ್ ನಾವು ಸ್ನ್ಯಾಕ್ಸ್ದೆಲ್ಲ ಏನು ತೊಗೊಳ್ಳಿಲ್ಲ. ಅಲ್ಲೇ ಮೋಮೋಸ್ ಆಗಲಿ ಪಿಜ್ಜಾ ಆಗಲಿ ಎಲ್ಲ ಅಲ್ಲೇ ಅವೈಲೇಬಲ್ ಇತ್ತು. ಮತ್ತು ನಾವೇನು ಸ್ನ್ಯಾಕ್ಸ್ದು ಕೂಪನ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಮಗೆ ಮಧ್ಯಾಹ್ನ ಊಟ ಮಾಡಿದ್ದು ಲೇಟ್ ಆಗಿದ್ದರಿಂದ ಅಷ್ಟೇನು ಹಶ್ವ ಆಗಿರಲಿಲ್ಲ. ಅವ್ನು ಸರಿಯಾಗಿ ಊಟ ಮಾಡಿಲ್ಲ ಅಂತಂದ್ಬಿಟ್ಟು ಅವ್ನಿಗೇನ ಕೊಡ್ಸೋಣ ಅಂತಂದ್ಬಿಟ್ಟು ಮಾತ್ರ ಇಲ್ಲಿ ನಿಂತಿದ್ವಿ. ನನಗೂ ಅಷ್ಟರಲ್ಲಿ ಇದೆಲ್ಲ ಆಡಿದ್ವಲ್ಲ, ಬಿಸಿಲು ಬೇರೆ, ಸ್ವಲ್ಪ ತಲೆನೋವು ಇತ್ತು. ನನಗೊಂದು ಲೋಟ ಕಾಫಿ ಬೇಕು ಅಂತಂದ್ಬಿಟ್ಟು ನಾನೊಂದು ಲೋಟ ಕಾಫಿ ಇಸ್ಕೊಂಡೆ ಅಷ್ಟೇ. ಅಲ್ಲೂ ಅಷ್ಟೇ ಕಾಫಿ ತನ್ನಿ ಅಂತಂದರೆ ಅವರು ಟೀ ತಂದು ಕೊಟ್ಟರು. ಇನ್ನೇನು ಮಾಡೋದು, ಅದಕ್ಕೆ ಕಾಫಿ ಬದಲು ಟೀನೇ ತೊಗೊಂಡ್ವಿ. ಪಾಪ ಇವನು ಐಸ್ ಕ್ರೀಮ್ ಕೇಳ್ದೆ ಅಲ್ಲಿ ಆಟಾಡಿಸ್ಕೊಟ್ಟಲ್ಲ ಅವ್ರಿಗೂ. ಅವನೊಂಥರ ಎಂಜಾಯ್ ಮಾಡ್ದೆ. ಮತ್ತು ನಾವು ಹೊರಡೋ ಟೈಮಲ್ಲಿ ಈ ಥರ ಕಾರ್ಟೂನ್ ಕ್ಯಾರೆಕ್ಟರ್ದೆಲ್ಲ ಶೋ ಇತ್ತು, ಚೆನ್ನಾಗಿತ್ತು. ಒಂದೊಂದು ಕಾರ್ಟೂನ್ದು ಒಂದೊಂದು ಥರ. ಸೊ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಿದ್ನಲ್ಲ, ಇದೊಂದು ಕಾರ್ಟೂನ್ ಕ್ಯಾರೆಕ್ಟರ್ ನನ್ನ ನೋಡ್ಬಿಟ್ಟು ನನಗೆ ಈ ಥರ ಪೋಸೆಲ್ಲ ಕೊಡ್ತಾಯಿತ್ತು. ಚೆನ್ನಾಗಿತ್ತು ಒಂಥರ. ಸೊ ಅದೇನು ಮಾಡ್ತಿತ್ತು, ನಾನು ಹಾಗೆ ಮಾಡ್ತಿದ್ನಲ್ಲ. ಸೊ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಓಕೆ, ಓವರಾಲ್ ಅಲ್ಲಿಂದ ಹೊರಟ್ವಿ. ನಾವು ಹೊರಟೋಲ್ಲ, ಆ್ಯಕ್ಚುಲಿ ಆ ಕಡೆ ಎಲ್ಲ ಮಳೆ ಆಗಿಬಿಟ್ಟಿತ್ತು. ಹೊರಡೋವಾಗ್ಲೂ ಅಥರ್ವ ಒಂದವೇ ಮನೆಗೆ ಬರೋವಾಗ ಮಲಗಿಬಿಟ್ಟಿದ್ದ, ಚೆನ್ನಾಗಿ ಆಟಾಡಿದ್ದ ನೀರಲ್ಲಿ. ನಾವು ಅಲ್ಲಿಂದ 5:45 ಆಗಿತ್ತು ಹೊರಡೋದಕ್ಕೆ, ಅವನು ಮಲ್ಕೊಂಬಿಟ್ಟ. ಸೊ ಹೀಗಿತ್ತು ನಮ್ಮ ಡೇ ಔಟಿಂಗ್. ಒಂಥರ ಡಿಫ್ರೆಂಟ್ ಆ್ಯಂಡ್ ನೈಸ್ ಎಕ್ಸ್ಪೀರಿಯನ್ಸ್. ಆದರೆ ನೀವು ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಇನ್ನು ಸ್ಕೂಲ್ ಶುರು ಆಗಿಬಿಟ್ರೆ ಇನ್ನು ಹೋಗೋದಕ್ಕಾಗೋದಿಲ್ಲ. ಸೊ ಸಮ್ಮರ್ ವೆಕೇಷನ್ನ ಹೇಗೆ ನೀವು ಎಂಜಾಯ್ ಮಾಡಿದ್ರಿ ಅಂತ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ, ಯಾರ್ಯಾರಾದರೂ ವಂಡರ್ಲಾಗೆ ಹೋಗಿದ್ರೆ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.